ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಹಾಯ್ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ನೆಮ್ಮದಿ ಅಡುಗೆ ಮನೆ. ಇವತ್ತು ನಾವು ನಮ್ಮ ಕಿಚನ್ನ ವಾರ್ಡ್ರೂಫ್ನ ಕ್ಲೀನ್ ಮಾಡ್ತಾ ಇದ್ದೀವಿ. ತುಂಬ ದಿನದಿಂದ ಕ್ಲೀನ್ ಮಾಡಿರಲಿಲ್ಲ. ಅಮ್ಮನ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಅದಕ್ಕೋಸ್ಕರ ನಾನು ನಿನ್ನೆ ಒಂದು ಲಿಕ್ವಿಡ್ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಗ್ಲಾಸ್ ಎಲ್ಲ ಹೊರ್ಸೋಕ್ಕೆ ಶೈನಿಂಗ್ ಬರುತ್ತೆ. ಇದು ಮನೇಲೇ ಪ್ರಿಪೇರ್ ಮಾಡಿರೋದು. 1 ಬಾಟಲ್ ಅಷ್ಟು ನೀರು ಹಾಕೊಬೇಕು. ಒಂದು ಸಣ್ಣ ವಿಮ್ ಸೋಪ್ 5 ರೂಪೀಸಿಂದ ತೊಗೊಂಡು ತುರ್ಕೊಂಡು ಹಾಕ್ಕೊಂಡು ಅದಕ್ಕೆ ಒಂದು 5 ಸ್ಪೂನಷ್ಟು ಸೋಡಾ ಪೌಡರು, ಆಮೇಲೆ ಉಪ್ಪು, ಆಮೇಲೆ 1/2 ಬಾಟಲ್ ಅಷ್ಟು ವಿನಿಗರ್ ಹಾಕಿ ಕ್ಲೀನಾಗಿ ಸ್ಟಿರ್ ಮಾಡಿ ಗ್ಯಾಸ್ ಆಫ್ ಮಾಡಿ ಅದನ್ನು ನಿನ್ನೆ ಬಾಟಲ್ಗೆ ಹಾಕಿದ್ರೆ ಮೆಲ್ಟ್ ಆಗುತ್ತೆ ಅಂತ ಇವತ್ತು ಬೆಳಗ್ಗೆ ಹಾಕ್ಕೊಂಡು ಕಿಚನ್ನ ಕ್ಲೀನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಹೇಗೆ. ಇದನ್ನೆಲ್ಲ ತೆಗಿತಾ ಇದ್ದೀನಿ. ಕ್ಲೀನ್ ಮಾಡೋಕ್ಕೋಸ್ಕರ ಮನೇಲಿ ಯೂಸ್ ಮಾಡಿರೋಂಥ 2 ಕ್ಲೋತ್ಸ್ ತೊಗೊಂಡಿದ್ದೀನಿ. ಇದನ್ನು ಮೊದಲೇ ಕಟ್ ಮಾಡಿ ಹಾಕಿದ್ವಿ. ತುಂಬ ಎಣ್ಣೆ ಜಿಡ್ಡಾಗಿದೆ. ಇದನ್ನೆಲ್ಲ ತೊಳಿಬೇಕು. ಇದೆಲ್ಲ ಕ್ಲೀನ್ ಮಾಡಿಲ್ಲ ಅಂದರೆ ತುಂಬ ಗಲೀಜು ಸೇರ್ಕೊಳ್ಳುತ್ತೆ. ವಾರಕ್ಕೊಂದ್ಸತಿ ಮಾಡ್ಕೊಬೇಕು. ಆದರೆ ಈ ಸತಿ ತುಂಬ ಟೈಮ್ ಆಗಿತ್ತು, ಅದಕ್ಕೆ ಮಾಡ್ಕೊಂಡಿರಲಿಲ್ಲ. ಇದನ್ನೆಲ್ಲ ಬ್ರಷಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಟ್ಟೆಲಿ ಕ್ಲೀನ್ ಮಾಡ್ಕೊಂಡ್ರೆ ಅದಕ್ಕೆ ಅಂಟುತ್ತೆ ಅಂತ ಆಮೇಲೆ ಬಟ್ಟೆಲಿ ಒರೆಸ್ಬೋದು. ಲಿಕ್ವಿಡ್ ಪ್ರಿಪೇರ್ ಮಾಡ್ತಾ ಇರೋದು ಹಾಕಿ ಒರೆಸಿದ್ರೆ ಇರುವೆ ಅಥವಾ ಜಿರಳೆ ಯಾವುದು ಬರಲ್ಲ. ಗ್ಲಾಸ್ ಎಲ್ಲ ಸ್ವಲ್ಪ ಗಲೀಜಾಗಿದೆ. ಲಿಕ್ವಿಡ್ ಹಾಕೊಂಡು ಒರೆಸಿದ್ರೆ ಕ್ಲೀನ್ ಆಗುತ್ತೆ. ಮನೇಲಿ ಒಂದು 5 ರೂಪಾಯಿ ವಿಮ್ ಸೋಪು, ಸೋಡಾ ಸ್ವಲ್ಪನೇ ಬಳಸ್ಕೊಂಡು ಕ್ಲೀನಾಗಿ ಲಿಕ್ವಿಡ್ ಮಾಡಿಕೊಂಡು ಒರೆಸ್ಕೊಬೋದು. ಕಾಸ್ಟ್ಲಿ ಲಿಕ್ವಿಡ್ ಎಲ್ಲ ತಂದೇನು ವೇಸ್ಟ್ ಮಾಡೋದೇನು ಬೇಡ. ಇದರಲ್ಲೇ ತುಂಬ ನೀಟಾಗಿ ಹೋಗುತ್ತೆ. ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ. ಒದ್ದೆ ಬಟ್ಟೆಲಿ ಹಿಂಗೆ ಒರೆಸಿ ಆಮೇಲೆ ಡ್ರೈ ಬಟ್ಟೆಲಿ ಒರೆಸಿದ್ರೆ ಬರಬರೆ ಅಂಥದ್ದಿರಲ್ಲ. ಇಲ್ಲೆಲ್ಲ ಕೈಯಲ್ಲಿ ಮುಟ್ಟಿ ತುಂಬ ಕಲೆ ಆಗಿರುತ್ತೆ. ಅದಕ್ಕೆಲ್ಲ ಕ್ಲೀನಾಗಿ ಒರೆಸ್ಕೊಬೇಕು. ಇದೆಲ್ಲ ಫಿಂಗರ್ ಪ್ರಿಂಟ್ಸ್ ಇರುತ್ತೆ. ಕ್ಲೀನಾಗಿ ಒರೆಸ್ಕೊಬೇಕು ಇದನ್ನು. ಇದು ಮನೇಲೆ ಮಾಡಿದೀವಲ್ವ ಲಿಕ್ವಿಡ್. ಇದರಿಂದ ಜಿರಳೆ ಬರಲ್ಲ, ಸ್ಪೈಡರ್ ಬರಲ್ಲ, ಕಾಕ್ರೋಚ್ ಬರಲ್ಲ, ಏನು ಬರಲ್ಲ. ಕ್ಲೀನಾಗಿರುತ್ತೆ. ಇದನ್ನೆಲ್ಲ ಕ್ಲೀನಾಗಿ ಸೋಪಲ್ಲಿ ತೊಳಿಬೇಕು. ಬಟ್ಟೆ ಒರೆಸಿದ್ರೆ ಕೊಳೆ ಹೋಗಲ್ಲ. ಬನ್ನಿ ಹಿಂಗೆ ತೊಳೆಯೋ ತೋರಿಸ್ಕೊಡಿ. ಇದನ್ನ ಸೋಪಿನ ನಾರಲ್ಲಿ ಉಜ್ಜಿದ್ರೇ ಕ್ಲೀನಾಗಿ ಗಲೀಜು ಹೋಗುತ್ತೆ. ಎಣ್ಣೆ ಜಿಡ್ಡೆಲ್ಲ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕ್ಲೀನಾಗಿ ಸೋಪಲ್ಲಿ ಮುಚ್ಕೊಬೇಕು. ಸುಮ್ಮನೆ ನೀರಲ್ಲಿ ತೊಳೆದ್ರೆ ಎಣ್ಣೆ ಜಿಡ್ಡೆಲ್ಲ ಹೋಗಲ್ಲ. ಎಲ್ಲರಿಗೂ ಒಂದು ದೊಡ್ಡ ಮನೆ ಅನ್ನೋ ಆಸೆ ಇರುತ್ತೆ. ದೊಡ್ಡ ಮನೆ ಅಂತಂದ್ರೆ ದೊಡ್ಡದಾಗಿ ಕೆಲಸ ಮಾಡೋಕ್ಕೂ ಇರುತ್ತೆ. ಪ್ರತಿಯೊಂದನ್ನು ಕ್ಲೀನಾಗಿ ಜೋಡಿಸಿ ತೊಳೆದು ಇಟ್ಟರೆ ಅದೊಂದು ಶುಚಿತ್ವವಾದ ಮನೆ ಆಗಿರುತ್ತೆ. ನಮ್ಮನೇಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇಡ್ತೀವಿ. ಬೆಳಗ್ಗೆನೆ ತಿನ್ನೋಕ್ಕೋಸ್ಕರ ಎಲ್ಲ ಒಂದು ಸೆಟ್ಟಿನ ಬಾಟಲ್ಸ್ ತಗೊಂಡ್ಬಿಟ್ಟು ಹಾಕಿಟ್ಟಿದ್ದೀವಿ. ಅಮೆಝಾನಲ್ಲಿ ತಗೊಂಡಿರೋದು. ಇದನ್ನೆಲ್ಲ ಒಂದೇ ಥರ ಇರಲಿ ಅಂತ.
ಸ್ವಲ್ಪ ಹಾಕೊಂಡ್ರೆ ಸಾಕು, ತುಂಬಾ ನೊರೆ ಬರನೆ ಏನ್ ಬೇಡ. ಚಿಮ್ನಿ ಎಷ್ಟು ಧೂಳಾಗಿದೆ ಅಂತ, ಇದನ್ನ ಹೆಂಗ್ ಕ್ಲೀನ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ನಾನು ಮಾಡಿರೋ ಲಿಕ್ವಿಡ್ ಇಂದಾನೆ ಆರಾಮಾಗಿ ಮಾಡ್ಕೊಬಹುದು. ಕ್ಲೀನಾಗಿ ಒಂದು ಲಿಕ್ವಿಡ್ನ ಹಿಂಗೆ ಕ್ಲೀನಾಗಿ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ಈಗ ಟಿಶ್ಯೂ ಪೇಪರಲ್ಲಿ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಎಣ್ಣೆ ಜಿಡ್ಡಿರುತ್ತಲ್ವ ಅದಕ್ಕೇನೆ. ಟಿಶ್ಯೂನೇ ಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ವೇಸ್ಟ್ ಬಟ್ಟೆ ಇದ್ರೂ ಕೂಡ ಕ್ಲೀನಾಗಿ ಇದೇ ಥರ ಒರೆಸ್ಕೊಬೋದು. ಎಣ್ಣೆ ಜಿಡ್ಡಿರುತ್ತಲ್ವ ಈ ಥರ ಕ್ಲೀನಾಗಿ ಉಜ್ಜರ್ಸ್ಕೊಂಡ್ರೆ ಬೇಗ ಹೋಗುತ್ತೆ. ನಾನು ತುಂಬ ದಿನದಿಂದ ಕ್ಲೀನ್ ಮಾಡಿರಲಿಲ್ಲ ಅಲ್ವಾ, ತುಂಬ ಎಣ್ಣೆ ಜಿಡ್ಡಾಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಸ್ಟೀಲ್ ನಾರಲ್ಲಿ ಉಜ್ಕೊತಾ ಇದ್ದೀನಿ. ಸ್ಲೋ ಆಗಿ, ಸ್ಕ್ರ್ಯಾಚಸ್ ಆಗದೆ ಇರೋ ಥರ ಉಜ್ಕೊಬೇಕು. ಇದು ತುಂಬ ಗಲೀಜಾಗಿದೆ, ಇದನ್ನು ಕ್ಲೀನಾಗಿ ಬಿಚ್ಚಿ ತೊಳಿಬೇಕು. ನೋಡಿ, ವಾಶ್ ಬೇಸಿನ್ ಬ್ಲಾಕ್ ಮಾಡ್ಕೊಂಡಿದ್ದೀನಿ. ತುಂಬ ಎಣ್ಣೆ ಆಗಿರುತ್ತೆ ಅಲ್ವಾ, ಇದನ್ನು ಹಾಗೆ ಉಜ್ಜಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸೋಪಿನ ಪುಡಿ, ವಿಮ್ ಇರುತ್ತಲ್ಲ ಪಾತ್ರೆ ತೊಳೆಯೋದು, ಅದು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಎಣ್ಣೆ ಜಿಡ್ಡು ಹೋಗೋಕ್ಕೋಸ್ಕರ. ಸೋಪಿನ ಪುಡಿ ಯಾವ್ದು ಬೇಕಾದ್ರೂ ಬಳಸ್ಬೋದು, ನಿಮ್ಮ ಮನೇಲಿ ಯಾವ್ದು ಅವೈಲಬಲ್ ಇರುತ್ತೆ ಅದನ್ನು ಉಪಯೋಗಿಸ್ಕೊಬೋದು. ಇದೆರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ. ಈಗ ಕೆಟಲಲ್ಲಿ ಕಾಯಿಸ್ಕೊಂಡಿದ್ದೀನಿ ಬಿಸಿನೀರು, ಇದನ್ನ ಇಟ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಹೀಗಿಟ್ಟು ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ. ಬಿಸಿ ನೀರಿದ್ರೆ ಈ ಥರ ಹಾಕಿ ಒಂದು 10 ನಿಮಿಷ ಬಿಟ್ಟು ತೊಳೆದ್ರೆ ಕ್ಲೀನಾಗಿ ಹೋಗುತ್ತೆ. ಒಂದು 10 ನಿಮಿಷ ಬಿಡೋಣ ಈ ಥರ. ನೋಡಿ, ಇವಾಗ ಇದೆಲ್ಲ ಇಷ್ಟೊತ್ತು ತನಕ ಒಂದು 1/2 ಅವರ್ ನೀರಲ್ಲಿ ನೆನೆ ಹಾಕಿದ್ದೆ, ಬಿಸಿ ನೀರಲ್ಲಿ. ಎಣ್ಣೆದೆಲ್ಲ ಮಾಡಬೇಕಾದ್ರೆ ಈ ರೀತಿ ಕೊಳೆ ಕೂತಿರುತ್ತೆ. ಒಕೇಶನಲ್ಲಿ ಅಥವಾ ಉಜ್ಕೊತಾ ಇದ್ದರೆ ಇದೆಲ್ಲ ಹೋಗುತ್ತೆ, ಇಲ್ಲಾಂದರೆ ತುಂಬ ಕೂರುತ್ತೆ. ಅದಕ್ಕೇ ಉಜ್ತಾ ಇರಬೇಕು, ವಾರ ವಾರ ತೆಗೆದು ಇದನ್ನೆಲ್ಲ. ನೋಡಿ ಎಣ್ಣೆ ಜಿಡ್ ಹೆಂಗೆ ಹೋಗ್ತಾ ಇದೆ ಅಂತ. ಬಿಸಿನೀರಲ್ಲಿ ನೆಂದಿರೋದಕ್ಕೆ ಇನ್ನೂ ಈಸಿಯಾಗಿ ಹೋಗ್ತಾ ಇದೆ ಇದು. ನೋಡಿ, ಈ ಥರ ಕ್ಲೀನಾಗಿ ಉಜ್ಕೊಬೇಕು ಎರಡೂ ಸೈಡು. ಒಂದ್ಸತಿ ಬಿಸಿನೀರಲ್ಲಿ ಈ ಥರ ಹೆಜ್ಜೆ ತೆಗಿಬೇಕು, ಅವಾಗ ಎಷ್ಟು ಗಲೀಜು ಹೋಗಿದೆ ಅಂತ ಗೊತ್ತಾಗುತ್ತೆ. ಇನ್ನೊಂದ್ಸತಿ ಉಜ್ಜೋಣ. ಈ ನೀರನ್ನೆಲ್ಲ ಹೋಗಿಸಿ ಮತ್ತೆ ಬಿಸಿನೀರು ಹಾಕಿ ನೆನೆ ಹಾಕ್ತೀನಿ. ಯಾಕಂತಂದರೆ ಇಲ್ಲಿ ಇನ್ನೂ ಗಲೀಜು ಹೋಗಿಲ್ಲ, ಅದಕ್ಕೆ ಇನ್ನೊಂದು ಬಿಸಿನೀರನ್ನ ಕಾಯಿಸ್ಕೊಂಡ್ಬಿಟ್ಟು ನೆನೆ ಹಾಕ್ತೀನಿ ಇದನ್ನು. ಆವಾಗ ಕ್ಲೀನಾಗಿ ಇಲ್ಲೆಲ್ಲ ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ. ನಿಮ್ಮ ಮನೇಲಿ ಚಿಮ್ನಿ ಇದ್ದರೆ ವಾರಕ್ಕೆ ಒಂದ್ಸತಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ, ಆವಾಗ ಎಣ್ಣೆ ಜಿಡ್ಡೆಲ್ಲ ಕೂರಲ್ಲ, ಕ್ಲೀನಾಗೇ ಇರುತ್ತೆ.
ಕ್ಲೀನಾಗಿ ಜೋಡಿಸಿ ಈ ಥರ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ವಾರಕ್ಕೆ ಒಂದ್ಸಲ ಜೋಡಿಸಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಹಾಕೋದ್ರಿಂದ ಪಾತ್ರೆಗಳು ಏನು ಜಾರಾಡಲ್ಲ. ಬಾಕ್ಸ್ ಕ್ಲೀನಾಗಿ ಬಿಚ್ಕೊಂಡು ಇದ್ರೊಳಗೂ ಕೂಡ ಕೊಳೆ ಆಗಿರುತ್ತೆ. ಇದನ್ನು ಕ್ಲೀನಾಗಿ ಹಿಂಗೆ ಒರೆಸ್ಕೊಬೇಕು. ಕೆಲಸ ಎಲ್ಲ ಮುಗಿದ್ಮೇಲೆ ಬೆಳಗಿನ ನಾಷ್ಟಕ್ಕೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿ ಮನೇಲೇ ಬೆಳೆದಂಥ ತೊಗರಿಕಾಯಿ ಇತ್ತು. ಸೊ ಅದ್ರ ಜೊತೆಗೆ ಪನ್ನೀರ್ ಬಟರ್ ಕಡಾಯಿ ಗ್ರೇವಿ ಮಾಡ್ಕೊಂಡಿದ್ವಿ. ಗ್ರೇವಿ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಅದರಲ್ಲೂ ಮನೇಲೇ ಬೆಳೆದಂಥ ತೊಗರಿಕಾಳಂತೂ ಕೇಳಲೇಬೇಡಿ, ಅಷ್ಟು ರುಚಿಯಾಗಿತ್ತು. ಸೊ ಬನ್ನಿ ಇವಾಗ ನಾವು ಪನ್ನೀರ್ ಗ್ರೇವಿ ಕಡಾಯಿ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಇದು ಚಪಾತಿಗಾಗಿರ್ಬೋದು, ಅಕ್ಕಿ ರೊಟ್ಟಿಗಾಗಿರ್ಬೋದು, ಹಾಗೆಯೇ ದೋಸೆಗೆ ಯಾವುದು ಬೇಡ ನಾನು ಅನ್ನ ಸಾಂಬಾರಿಗೆ ತಿಂತೀನಿ ಅಂತಂದರೂ ಕೂಡ ಸಖತ್ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಅದು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಬನ್ನಿ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಪನ್ನೀರ್ ಬಟರ್ ಕಡಾಯಿ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋವಂಥದ್ದು ಒಂದು ಶಾರ್ಟ್ ಲೀಸ್ಟಲ್ಲಿ ಹೇಳಿಬಿಡ್ತೀನಿ. ಸೊ ಅದೇ ಥರ ನೀವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ, ಸಖತ್ ರುಚಿಯಾಗಿ ಬರುತ್ತೆ. ಮೊದಲಿಗೆ ಸ್ವಲ್ಪ ದಪ್ಪದಾಗಿ ಹೆಚ್ಚಿರುವಂಥ ಈರುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ದಪ್ಪದಾಗಿ ಹೆಚ್ಚಿರುವಂಥ ದಪ್ಪ ಮೆಣಸಿನ್ಕಾಯಿ, ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ ಒಂದು ಇಡಿಯಷ್ಟು, ಅದಕ್ಕಿಂತ ಸ್ವಲ್ಪ ಹಸಿ ಶುಂಠಿ, ಒಂದು 10ರಿಂದ 15 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅದ್ರ ಜೊತೆಗೆ ಕ್ಯಾಶ್ಯೂಸ್. ಸೊ ಫಸ್ಟಿಗೆ ಒಂದು ಪ್ಯಾನ್ನ ತಗೊಳ್ಳಿ. ಆ ಪ್ಯಾನ್ಗೆ 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅಡುಗೆ ಎಣ್ಣೆ, ಅದ್ರ ಜೊತೆಗೆ ಈಗ ಆಲ್ರೆಡಿ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಸಿ ಶುಂಠಿ, ಅದ್ರ ಜೊತೆಗೆ ಒಂದು 10ರಿಂದ 15 ಹಸಿರು ಮೆಣಸಿನ್ಕಾಯಿ. ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ. ಈಗೇನು ಹಸಿರು ಮೆಣಸಿನ್ಕಾಯಿ ಹಾಕ್ತೀವೋ ಅದೇ ಖಾರ. ಸೊ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ ಸೊಪ್ಪು, ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಕ್ಯಾಶ್ಯೂಸು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಅದಾದಮೇಲೆ 3ರಿಂದ 4 ಈರುಳ್ಳಿ, ಇದಿಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸಲ ಹಾಕ್ಕೊಂಡಿದ್ದೀನಿ. ಸೊ ಅದ್ಬಿಟ್ಟು ಇನ್ನೇನೂ ಇಲ್ಲ. ಸೊ ಇದಿಷ್ಟು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ಅದಾದಮೇಲೆ 1 ಇಲ್ಲ 2 ಟೊಮೊಟೊ, ಸೊ 2 ಚಿಕ್ಕ ಗಾತ್ರದ್ದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಅಂತೂ ಎಲ್ಲದಕ್ಕೂ ಕೂಡ ಯೂಸ್ ಮಾಡಲೇಬೇಕು. ಸೊ ಅದರಲ್ಲಿ ಏನಾದರೂ ನಂಜಿದ್ರೆ ಆವಾಗ ಹೊರಟೋಗುತ್ತೆ. ಅದಾದಮೇಲೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲದೂ ಕೂಡ ಪೇಸ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಆಲ್ರೆಡಿ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲೇ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಪನ್ನೀರ್ ಮಸಾಲಾಗೆ ಸಖತ್ ರುಚಿ ಕೊಡುತ್ತೆ. ಅದಾದಮೇಲೆ 10ರಿಂದ 15ರಷ್ಟು ಕಾಳುಮೆಣಸು, ಸ್ವಲ್ಪ ಚಕ್ಕೆ, ಅದು ಎಲ್ಲ ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ತಳ ಸೀಬಾರ್ದು ಅಂತ. ಅದ್ರ ಜೊತೆಗೆ ಸ್ವಲ್ಪ ಕಡಲೆ, ಅದಾದಮೇಲೆ 1ರಿಂದ 1.5 ಸ್ಪೂನಷ್ಟು ಧನಿಯಾ ಪುಡಿ. ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ಟವ್ ಮೇಲೆ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಯಾಕೆ ಅಂತಂದರೆ ಬಿಸಿದ್ರಲ್ಲೇ ರುಬ್ಬಿಟ್ರೆ ಕೈ ಸುಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದಷ್ಟು ತಣ್ಣಗಾಗಲಿ. ಹಾಗೆಯೇ ಅದೇ ಕಡಾಯಿಗೆ 1ರಿಂದ 1.5 ಸ್ಪೂನಷ್ಟು ಆಯಿಲ್, ಇಲ್ಲ ಅಂತಂದರೆ ನೀವು ಬೆಣ್ಣೆನಾದರೂ ಯೂಸ್ ಮಾಡಿ. ನಾನಿಲ್ಲಿ ಬೆಣ್ಣೆನ ಯೂಸ್ ಮಾಡಿದ್ದೀನಿ. ಸೊ ಅದರೊಳಗಡೆ ಈಗ ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂಥ ಪನ್ನೀರು, ಅದೊಂದು ಸ್ವಲ್ಪ ಹೊತ್ತು ಎರಡೂ ಕಡೆ ಶಾಲೋ ಫ್ರೈ ಆದಮೇಲೆ ಚಿಲ್ಲಿ ಫ್ಲೇಕ್ಸ್, ಏನಿಲ್ಲ ಕೆಂಪು ಮೆಣಸಿನ್ಕಾಯಿನ ಪುಡಿ ಮಾಡಿ ಉದುರಿಸಿರೋದು ಅಷ್ಟೇ, ಅದಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಪನ್ನೀರನ್ನ ಅದೇ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಪನ್ನೀರನ್ನ ಜಾಸ್ತಿ ಫ್ರೈ ಮಾಡಬೇಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದಕ್ಕಿಂತ ಸ್ವಲ್ಪ ದೊಡ್ಡ ಕಡಾಯಿಗೆ
1ರಿಂದ 1.5 ಸ್ಪೂನಷ್ಟು ಆಯಿಲು. ಅದಾದಮೇಲೆ ಈಗ ಆಲ್ರೆಡಿ ಫ್ರೆಶ್ ಆಗಿರುವಂಥ ಬೆಣ್ಣೆ, ಸಖತ್ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಸೊ ಅದ್ರ ಜೊತೆಗೆ ಕ್ಯಾಶ್ಯೂಸ್ ಹಾಕಿದ್ದೀನಿ. ಅದಾದಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿನ ನಾನಿಲ್ಲಿ ಕೇವಲ 2 ಮಾತ್ರ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಆಮೇಲೂ ಕೂಡ ಈರುಳ್ಳಿನ ಸೇರಿಸ್ತೀವಿ, ಅದಕ್ಕೋಸ್ಕರ. ಸೊ ಅದಷ್ಟು ಫ್ರೈ ಆದಮೇಲೆ 2ರಿಂದ 3 ಹಸಿರು ಮೆಣಸಿನ್ಕಾಯಿ ಅಷ್ಟೇ ಸಾಕು. ರುಬ್ಬಕ್ಕೂ ಕೂಡ ಉಪಯೋಗಿಸ್ಕೊಂಡಿದ್ದೀವಿ. ಅದಷ್ಟು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಮ್ಮ ತೋಟದಲ್ಲೇ ಬೆಳೆದಿರೋವಂಥ ತೊಗರಿ ಕಾಳನ್ನ ಹಾಕಿದ್ದೀನಿ. ತೊಗರಿ ಕಾಳು ಪಲಾವ್ಗೆ, ಗ್ರೇವಿಗೆ, ಸಾಂಬಾರಿಗೆ ಎಲ್ಲದಕ್ಕೂ ಸಖತ್ ಟೇಸ್ಟಿ ಬರುತ್ತೆ. ಅದಾದಮೇಲೆ ತೊಗರಿ ಬೇಳೆ ಸಪ್ಪೆ ಬರಬಾರ್ದು ಅಂತ ಒಂದು 1/2 ಟೀ ಸ್ಪೂನಷ್ಟು ಉಪ್ಪು, ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಬೆಣ್ಣೆ ಸ್ವಲ್ಪ ಕಡಿಮೆ ಆಯಿತು ಅನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬೆಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಹೇಳಿರೋ ಥರನೇ ಸ್ವಲ್ಪ ದಪ್ಪಾಗಿ ಹೆಚ್ಚಿರುವಂಥ ಈರುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ದಪ್ಪಾಗಿ ಹೆಚ್ಚಿರುವಂಥ ದಪ್ಪ ಮೆಣಸಿನ್ಕಾಯಿ, ಇದೆರಡನ್ನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಬಿಗ್ ಬಾಸಿಗೆ ಎಷ್ಟು ಫ್ಯಾನ್ಸ್ ಆಗಿದ್ದೀವಿ ಅಂತಂದರೆ, ಆಲ್ಮೋಸ್ಟ್ ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಿಕೊಂಡು ನಾವು ತಿಂಡಿ ಮಾಡ್ತಾಯಿರ್ತೀವಿ. ಸೊ ಇವಾಗ ಸೌಂಡೆಲ್ಲ ಮ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಡೈಲಾಗ್ ಬರುತ್ತೆ, ಕೇಳಿಸ್ಕೊಳ್ಳಿ. ಇದಿಷ್ಟು ಬೇಯೋದಕ್ಕೋಸ್ಕರ ಸ್ವಲ್ಪ ದಪ್ಪ ಉಪ್ಪನ್ನ ಯೂಸ್ ಮಾಡಿದ್ದೀನಿ. ಸೊ ನೋಡಿದ್ರಲ್ವ, ಸೇಮ್ ಇದೇ ಥರ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈಗ ನಾವು ಮಂಜಣ್ಣ ಆಡ್ಕೊಂಡಿದ್ದನ್ನು ಕೂಡ ಒಂದು ಸಲ ರಿಪೀಟ್ ಮಾಡಿದ್ದಷ್ಟೇ. ಕಡಾಯಿಗೆ ಹಾಕಿರೋ ಅಷ್ಟೂ ಕೂಡ ಬೆಂದಿದೆ ಅಂತ ಅನ್ಸಿದ್ಮೇಲೆ 1ರಿಂದ 1.5 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಪೆಪ್ಪರ್ ಪೌಡರು, ಇದೆರಡು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಆಲ್ರೆಡಿ ರುಬ್ಬಕ್ಕೂ ಕೂಡ ನಾವು ಪೆಪ್ಪರನ್ನು ಹಾಕ್ಕೊಂಡಿದ್ವಿ. ಸೊ ಇದರಲ್ಲಿ 1 ಸ್ಪೂನ್ ಮಾತ್ರ ಸಾಕು. ಅದೆರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕೋದ್ರಿಂದ ತೊಗರಿ ಕಾಳು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅನ್ನೋ ಉದ್ದೇಶದಿಂದ. ಸ್ವಲ್ಪ ಒಂದು 5 ನಿಮಿಷ ಕುದ್ದಾದಮೇಲೆ ನಾವೀಗ ಆಲ್ರೆಡಿ ಏನು ತವಾನಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ವೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ಫ್ರೈ ಮಾಡಿ ಪೇಸ್ಟ್ ಮಾಡಿದ್ವೋ ಆ ಪೇಸ್ಟನ್ನು ಕೂಡ ಈ ದೊಡ್ಡ ಕಡಾಯಿಗೆ ಸೇರಿಸ್ಕೊಳ್ಳೋಣ. ಎಷ್ಟು ತಿಕ್ನೆಸ್ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಎಷ್ಟು ನೀರು ಬೇಕು ಅನ್ನೋದನ್ನ ಆ್ಯಡ್ ಮಾಡ್ಕೊಳ್ಳಿ. ಸಖತ್ ರುಚಿಯಾಗಿ ಬರುತ್ತೆ ಈ ಕಡಾಯಿ ಬಟರ್ ಪನ್ನೀರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಒಂದೇ ಒಂದು ಲೈಕ್ ಮಾಡಿ. ನೀವು ಮಾಡುವಂಥ ಲೈಕಿಂದ ಯೂಟ್ಯೂಬ್ ನನ್ನ ಚಾನಲ್ನ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕಾದರೂ ಸಜೆಷನ್ ಮಾಡುತ್ತೆ, ಅವರು ಕೂಡ ಓಪನ್ ಮಾಡಿ ನೋಡ್ತಾರೆ. ಸೊ ನೋಡಿದವ್ರು ಎಲ್ಲರೂ ಕೂಡ ಲೈಕ್ ಮಾಡಿ, ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ನೀವೀಗ ನೋಡ್ತಾ ಇರ್ಬೋದು ನಾನು ಎಷ್ಟು ನೀರು ಆ್ಯಡ್ ಮಾಡಿದೆ ಅಂತ. ಜಾಸ್ತಿ ಏನು ನೀರನ್ನ ನಾನು ಹಾಕ್ಕೊಳ್ಳಿಲ್ಲ, ಯಾಕಂತಂದರೆ ನಾನು ಇಲ್ಲಿ ಗ್ರೇವಿ ಮಾಡಿದ್ದೀನಿ, ಅದಕ್ಕೋಸ್ಕರ. ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡೋಣ. ಅದು ಕುದ್ದಿ ಇನ್ನೇನು ಆಫ್ ಮಾಡಬೇಕು ಅನ್ನೋ ಟೈಮಿಗೆ ಚಿಕ್ಕದಾಗಿ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಳ್ಳೋಕ್ಕೂ ಮುಂಚೆ ಕೈಯಲ್ಲಿ ಒಂದು ಸಲ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ನಾವು ತಿನ್ನುವಂಥ ಫುಡ್ಡಲ್ಲೂ ಕೂಡ ಬಿಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ಪನ್ನೀರ್ ಬಟರ್ ಕಡಾಯಿ ಮಸಾಲ ಅಂತೂ ಸಖತ್ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹೇಗೆ ಬಂದಿದೆ ಅನ್ನೋದನ್ನು ದಯವಿಟ್ಟು ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಕಿಚನ್ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ಈಗ ಮುಗ್ದು 10:30 ಆಗಿದೆ. ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ಮಾಡಿಕೊಂಡು ತಿಂತಾ ಇದ್ದೀನಿ. ಇವಾಗ ಪನ್ನೀರ್ ಬಟರ್ ಮಸಾಲ ಹೆಂಗಿದೆ ಅಂತ ಹೇಳ್ತೀನಿ, ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವೆರೈಟಿ ಆಗಿದೆ. ಒಂದ್ಸತಿ ನೀವು ಟ್ರೈ ಮಾಡಿ ಮನೇಲಿ. ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ತೊಗರಿಕಾಳು, ಪನ್ನೀರು, ಆಮೇಲೆ ತೊಗರಿಕಾಳು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ಹಾಕಿ ಗ್ರೇವಿ ಮಾಡಿದ್ದೀನಿ. ಅದನ್ನು ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀವಿ, ನೋಡಿ ಆಯಿತಾ. ಗೊಜ್ಜು ಹೇಗೆ ಮಾಡಿದ್ದೀನಿ ಅಂತ ನೋಡಿ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್, ಬಾಯ್.